ನೆಡಿ ಮರ ಬೆಳೆಸಿ ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಬಿಸಿಲು ಹೆಚ್ಚಾಗ್ತಾ ಇರೋ ಕಾರಣದಿಂದ ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದೊಂದು ಸಾಕಿ ಒಂದೊಂದು ಗಿಡ ನೆಡೋದ್ರಿಂದ ನಮ್ಮ ದೇಶ ಮತ್ತು ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಮಳೆ ಬರ್ದೇ ಇರೋದ್ರಿಂದ. ಅದಕ್ಕೆ ಎಲ್ಲ ಪ್ರತಿಯೊಬ್ಬ ಜನರು ಮರ ನೆಟ್ಟಿದ್ರೆ ಮಳೆಗಳೆಲ್ಲ ಕಾಲಕ್ಕೆ ಮಳೆ ಆಗುತ್ತೆ ಅಂತ ಗಿಡಗಳೆಲ್ಲ ನೆಟ್ಟರೆ ಎನ್ವೈರ್ಮೆಂಟು ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಎಲ್ಲ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟರೆ ದೇಶದಲ್ಲಿ ಸಿಮ್ಮೆಂಟ್ ಮಳೆ ಬಂದು ವಾತಾವರಣ ತಂಪಾಗಿರುತ್ತೆ ಅಂತ ಹೇಳಿ ನೀವು ಏನು ಗಿಡ ಮರಗಳು ನೆಡೋದ್ರಿಂದ ನಮಗೆ ಯಾವ ರೀತಿ ಡೆವಲಪ್ ಆಗುತ್ತೆ, ಅದು ಆಗದೇ ಇದ್ರೆ ಏನು ಅನಾನುಕೂಲ ಅನ್ನೋ ಒಂದು ಬಗ್ಗೆ ತಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಅಲಯನ್ಸ್ ಕಾಲೇಜು ಮತ್ತು ವಿದ್ಯಾರ್ಥಿ ಮತ್ತು ನಮ್ಮ ಲಚ್ಚೇರಿಗೆ ಎಲ್ಲ ಕೂಡ ಹೊಂದಿಸ್ತಾ ಏನೋ ಒಂದು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇವತ್ತಿನ ಪರಿಸ್ಥಿತಿಗೆ ಈ ವಿಕೋಪ ಗೊತ್ತಾಗಿದೆ ನಿಮಗೆಲ್ಲ. ಗಿಡ ಮರಳು ಮತ್ತು ಹಸಿರಾಗಿ ಏನಿದ್ರೆ ಒಂದು ಮಳೆ ಆಗುತ್ತೆ, ಚೆನ್ನಾಗಿ ಹಸಿರಿದ್ರೆ ಈ ನೀರಿಲ್ದೇ ಯಾವ ಪರಿಸ್ಥಿತಿ ಆಗಿದೆ. ಗಿಡ ಮರ ನೆಡದೇ ಇರೋದ್ರಿಂದ ಆ ಪೋಸ್ಟೆ ಮಾಡೋದ್ರಿಂದ ನಾವು ಕಡಾಕರಿಂದ ಎಷ್ಟು ಹಾನಿಕರ ಆಗಿದೆ ಅಂತ ನಮಗೆಲ್ಲ ಅಲ್ಲೇ ಟಿ ವಿಲಿ ಮಾಧ್ಯಮ ಯೂಟ್ಯೂಬ್ ಇದೆಲ್ಲ ನೋಡ್ತಾ ಇದ್ದೀರಿ. ಪರಿಸರನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ನಾವು ವಿದ್ಯಾರ್ಥಿಗಳ ನಾವು ಮತ್ತು ಜನ ಪರಿಸರದಲ್ಲಿ ನಾವು ಗಿಡ ಮರ ನೆಡೋದ್ರಿಂದ ಅದು ನಮಗೆ ನೆರಳು, ನಮಗೆ ಒಳ್ಳೆ ಹರಿತು ಇಂಥದ್ದೆಲ್ಲ ಕೊಟ್ಟು ನಮ್ಮನ್ನೆಲ್ಲ ಕೂಡ ಚೆನ್ನಾಗಿರುತ್ತೆ. ಅದರಿಂದ ನಾವು ಗಿಡವನ್ನು ಬೆಳೆಸಿ ನಾವು ಪೋಷಣೆ ಮಾಡಿದರೆ ನಮಗೆ ಆರೋಗ್ಯದಲ್ಲಿ ಹಾಗೂ ನಮ್ಮ ಒಂದು ವಾತಾವರಣಕ್ಕೆ ಈಗಿನ ಪ್ರಕೃತಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಠಾಣೆ ಪರವಾಗಿ ನಮ್ಮ ಮೇಲಧಿಕಾರಿಗಳ ಪರವಾಗಿ ನಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಎರಡು ಮಾತು.